ಸ್ನೇಹಿತರೆ, ಆಜ್ಞಾಚಕ್ರದ ಸ್ಥಾನ ಕಣ್ಣುಗಳೆರಡರ ನಡುವೆ ಹಾಗೂ ಹುಬ್ಬಿನ ನಡುವೆ ಇರುತ್ತೆ. ಇದು ಇಡ, ಪಿಂಗಳ, ಸುಷುಮ್ನ ನಾಡಿಗಳ ಮಿಲನದ ಕೇಂದ್ರ ಬಿಂದು. ಗ್ರಂಥಗಳಲ್ಲಿ ಇದರ ಬಣ್ಣ ಇಂಡಿಗೋ ನೀಲಿ ಅಂತ ಸೂಚಿಸಲಾಗಿದೆ. ಆಜ್ಞಾಚಕ್ರ ಸಿದ್ಧಿಗಾಗಿ ಬೀಜಾಕ್ಷರ ಮಂತ್ರ ಓಂಕಾರ. ಈ ಚಕ್ರವನ್ನು 2 ಕಮಲದಳಗಳ ರೂಪದಲ್ಲಿ ಚಿತ್ರಿಸಲಾಗಿದೆ. ಆಜ್ಞಾಚಕ್ರವು ಹಾರ್ಮೋನುಗಳನ್ನ ಬಿಡುಗಡೆ ಮಾಡುತ್ತೆ. ಇದರಿಂದ ಮನಸ್ಸನ್ನ ಕೇಂದ್ರೀಕರಿಸಲಾಗುತ್ತೆ. ಸಂಕಲ್ಪ ಸಿದ್ಧಿ ಆಗತ್ತೆ, ದಿವ್ಯ ಶಕ್ತಿ, ಜ್ಞಾನ ಉದಯವಾಗತ್ತೆ. ಇದಿಷ್ಟು ಸರ್ವೇ ಸಾಮಾನ್ಯ ಗೊತ್ತಿರೋದೆ. ಆದ್ರೆ ಆ ದಳಗಳು ನಮ್ಮ ಬದುಕಿಗೆ ಯಾವ ರೀತಿಯಲ್ಲಿ ಮಾದರಿಯಾಗತ್ತೆ, ಅವುಗಳ ಕಾರ್ಯವಿಧಾನಗಳೇನು, ಈ ಚಕ್ರ ಸಿದ್ಧಿಸಿದ್ರೆ ನಮ್ಮ ಬದುಕಲಾಗುವ ಬದಲಾವಣೆ ಏನು ಅನ್ನೋದನ್ನ ನೋಡೋಣ. ಸ್ನೇಹಿತರೆ, ನಮ್ಮಲ್ಲೇ ಬಹುತೇಕ ನಿರ್ದೇಶನಗಳನ್ನ ನಾವೆಲ್ಲರೂ ಕಂಡಿದ್ದೇವೆ, ಅನುಭವಿಸಿದ್ದೇವೆ. ಯಾರೋ ಒಬ್ಬ ಮುಖ ನೋಡಿದೊಡನೆ ಮುಂದಿನ ದಿನಗಳ ಕುರಿತ ಭವಿಷ್ಯವನ್ನ ಹೇಳಿಬಿಡ್ತಾನೆ, ಮತ್ತೊಬ್ಬ ಭಯ ಹುಟ್ಟಿಸ್ಬಿಡ್ತಾನೆ, ಇನ್ನೊಬ್ಬ ಒಳಿತಿನ ಮುನ್ಸೂಚನೆಯನ್ನ ಕೊಡ್ತಾನೆ. ಹೀಗೆ ಸಾಕಷ್ಟು ಪ್ರಸಂಗಗಳು ನಡೆದಿವೆ. ನಮ್ಮ ಭೌತಿಕವಾಗಿರುವ 2 ಕಣ್ಣುಗಳನ್ನ ಬಿಟ್ಟು ಹುಬ್ಬುಗಳ ನಡುವೆ ಇರುವ ಮಾನಸಿಕವಾದ ಕಣ್ಣು ತೆರೆದ್ರೆ ಪ್ರಕೃತಿಯಲ್ಲಿನ ಆಗು ಹೋಗುಗಳು, ವಿಕೋಪಗಳು ಎಲ್ಲದರ ಮಾಹಿತಿಗಳು ತರಂಗಗಳಂತೆ ಸಾಧಕನಿಗೆ ಅಪ್ಪಳಿಸ್ತವೆ. ಹೇಳೋದಾದ್ರೆ ಕಂಪ್ಯೂಟರ್ ನಲ್ಲಿ ಸರ್ಚ್ ಮಾಡಿದ ಕೂಡಲೇ ಸ್ಕ್ರೀನ್ ಮೇಲೆ ನಾವು ಸರ್ಚ್ ಮಾಡಿದ ವಿಷಯದ ಕಂಪ್ಲೀಟ್ ಮಾಹಿತಿ ಬಂದಂತೆಯೇ ಇಲ್ಲಿ ಹಿಂದೆ ಆಗಿದ್ದು ಮುಂದೆ ಆಗೋದು ಎಲ್ಲವೂ ತಿಳಿಯುತ್ತೆ. ಆದ್ರೆ ಆ ದಿವ್ಯ ಶಕ್ತಿಯ ಆಜ್ಞೆ ಇರುತ್ತೆ. ಯಾವುದೇ ವಿಷಯವನ್ನು ಕಂಡಿದ್ದನ್ನು ಅನುಭವಿಸಿದ್ದನ್ನು ಮತ್ತೊಬ್ಬರಿಗೆ ಹೇಳುವಂತಿಲ್ಲ, ಎಚ್ಚರಿಸಬಹುದು, ಸುಳಿವು ನೀಡಬಹುದಷ್ಟೇ. ಆದ ಕಾರಣವೇ ಆ ದಿವ್ಯ ಸ್ಥಾನಕ್ಕೆ ಏರಿದ ಸಾಧಕ ಆನಂದದ ಅನುಭೂತಿಯಲ್ಲಿ ತಲ್ಲೀನನಾಗಿರ್ತಾನೆ. ಅಲ್ಲಿಗೆ ಜೀವನ್ಮುಕ್ತಿಯ ಅನುರಾಗದ ಹೆಜ್ಜೆಗಳು ಶುರುವಾಗತ್ತೆ. ಇಡೀ ತಲೆ ಬುರುಡೆಯಲ್ಲಿ ಒಂದು ರೀತಿಯ ರಾಸಾಯನಿಕ ತುಂಬಿಕೊಳ್ಳುತ್ತೆ. ಅದು ಇಡೀ ಬ್ರಹ್ಮಾಂಡದ ಜ್ಞಾನವನ್ನು ಸಾಧಕನಿಗೆ ನೀಡುತ್ತೆ. ಕಣ್ಣು ಮುಚ್ಚಿದ್ರೂ ಕೂಡ ಒಳಗಣ್ಣು ಪ್ರತಿಯೊಂದನ್ನು ವೀಕ್ಷಿಸುತ್ತಿರುತ್ತೆ. ಅದರ ವ್ಯಾಪ್ತಿ ಇಡೀ ಜಗತ್ತಿನ ಉದ್ದಗಲಕ್ಕೂ ಸಮಾನವಾದದ್ದು. ಕೂತಲ್ಲೇ ವಿಶ್ವ ದರ್ಶನ, ಬ್ರಹ್ಮಾಂಡ ದರ್ಶನ ಮಾಡಿಬಿಡಬಹುದು. ಇಷ್ಟು ಹಂತ ತಲುಪಿದ್ರೆ ಹಸುವಿನ ಮಂಪರು, ಜಗತ್ತಿನ ಮಂಪರು, ಜೀವ ಸಂಕುಲ ಎಲ್ಲವೂ ತೃಣದಂತೆ ಭಾಸವಾಗುತ್ತೆ. ಸಾಧಕನಿಗೆ ತಲೆಬುರುಡೆಯಲ್ಲಿ ಉತ್ಪತ್ತಿಯಾದ ರಾಸಾಯನಿಕವು ಅಮೃತವಾಗಿ ಮಾರ್ಪಟ್ಟು ಆತನ ಕಿರುನಾಲಿಗೆಯಲ್ಲಿ ಅಮೃತದ ಹನಿಗಳು ಧುಮುಕೋದಕ್ಕೆ ಶುರುವಾಗತ್ತೆ. ಅದನ್ನ ಪ್ರೋಟೀನ್ ಅಂತ ಕರೀತಾರೆ. ಸಾಧಕ ಆ ಅಮೃತವನ್ನ ಕೇಜಮುದ್ರೆಯ ಮೂಲಕ ಅಂದ್ರೆ ನಾಲಿಗೆಯನ್ನ ಸುರುಳಿ ಆಕಾರದಲ್ಲಿ ಬಗ್ಗಿಸಿ ಅಮೃತವನ್ನ ಸವಿತಾನೆ. ಪ್ರತಿದಿನವೂ ಪ್ರಕೃತಿಯ ಶಕ್ತಿ ಆತನಿಗೆ ಹಲವಾರು ವಿಧದಲ್ಲಿ ಪ್ರತಿನಿಧಿಸುತ್ತೆ. ಇನ್ನೇನು ಸಹಸ್ರಾರಕ್ಕೆ ಒಂದೇ ಮೆಟ್ಟಿಲು, ಈಗಾಗಲೇ ತಾನೇ ದೈವವಾಗಿ ಬಿಡ್ತಾನೆ. ಆಜ್ಞಾಚಕ್ರ ಸಿದ್ಧಿಸಿಕೊಂಡ ಸಾಧಕ ಈ ಚಕ್ರವು ಮೆದುಳನ್ನ, ಕಿವಿಗಳನ್ನ, ಕಣ್ಣುಗಳನ್ನ, ಮೂಗನ್ನ, ಪಿಟ್ಯೂಟರಿ ಗ್ರಂಥಿಯನ್ನ, ಪೀನಲ್ ಗ್ರಂಥಿಯನ್ನ ಮತ್ತು ನರ ವ್ಯವಸ್ಥೆಯನ್ನ ಆಳತ್ತೆ. ಪಿಟ್ಯೂಟರಿ ಗ್ರಂಥಿಯ ಪ್ರಭಾವ ಇವೆಲ್ಲ ಗ್ರಂಥಿಗಳ ಮೇಲೆ ಇರುತ್ತೆ. ಮೆದುಳು ದೇಹದ ಎಲ್ಲಾ ಭಾಗಗಳನ್ನ ನಿಯಂತ್ರಿಸುವ ರೀತಿಯಲ್ಲಿ ಮನುಯೇವ ಮನುಷ್ಯಾಣ ಕಾರಣಂ ಬಂಧ ಮೋಚನಂ. ನಾವು ಹೇಗೆ ಯೋಚನೆ ಮಾಡ್ತೀವೋ, ನಮ್ಮ ಮನಸ್ಸು ಯಾವ ದಾರಿಯಲ್ಲಿ ನಡೆಯುತ್ತೋ ನಮ್ಮ ಜೀವನ ಹಾಗೆ ನಿರ್ಧಾರವಾಗುತ್ತೆ. ಎಲ್ಲಾ ಸರಿಯಾಗಿದ್ದು ನಮ್ಮ ಬುದ್ಧಿಯೇ ನಮ್ಮ ಕೈಯಲ್ಲಿ ಇಲ್ಲದೆ ಹೋದ್ರೆ ಏನೇ ಇದ್ರೂ ಪ್ರಯೋಜನವಿಲ್ಲ. ಈ ಚಕ್ರದ ಅಸಮತೋಲನದಿಂದ ತಲೆನೋವು, ಭೀಕರ ಸ್ವಪ್ನಗಳು, ಕಲಿಕೆಯ ಅಸಮರ್ಥ್ಯ, ಗಾಬರಿ, ಖಿನ್ನತೆ, ಅಂಧತ್ವ, ಕಿವುಡುತನ, ಮೂರ್ಛೆ ರೋಗ, ಬೆನ್ನೆಲುಬು ಬಾಗಿರುವ ಸಮಸ್ಯೆಗಳು ಉಂಟಾಗ್ತವೆ. ಆಜ್ಞಾಚಕ್ರದಲ್ಲಿ ನಮ್ಮ ಹುಬ್ಬುಗಳ ಮಧ್ಯೆ ನರಜಾಲದಲ್ಲಿ 6 ಮುಖಗಳ ದೇವಿ ಶುದ್ಧವಾದ ಬಿಳಿಯ ರೂಪದಲ್ಲಿದ್ದಾಳೆ. ಮೂಳೆ ಮಚ್ಚೆಯಲ್ಲಿ ನೆಲೆಸಿ ಅವಳು ಹಂಸವತಿ ಎಂಬ ಪ್ರಾಥಮಿಕ ಶಕ್ತಿಯಿಂದ ಸಹಕರಿಸಲ್ಪಟ್ಟಿದ್ದಾಳೆ. ಅವಳು ಸ್ವಲ್ಪ ಅರಿಶಿಣದಿಂದ ಮಾಡಿದ ಆಹಾರವನ್ನು ಇಷ್ಟಪಡ್ತಾಳೆ. ಹಾಕಿನಿ ಸ್ವರೂಪವನ್ನ ತಲೆದಿದ್ದಾಳೆ. ದೇವಿಯು ಯಾವ ಆಯುಧಗಳನ್ನು ಹೊಂದಿಲ್ಲ. ಅಂದ್ರೆ ಇದರ ಅರ್ಥ ಸಮರಕ್ಕೆ ಏನೂ ಇಲ್ಲ. ಸಾಧಕನು ಕೇವಲ ತನ್ನ ಕೊನೆ ಸವಾಲುಗಳನ್ನ ಎದುರಿಸಬೇಕು. ಇದು ಈಗ ಪ್ರಯತ್ನಾತೀತವಾಗಿ ನಡೆಯುತ್ತೆ. ಬಿಳಿ ಬಣ್ಣವು ಶಾಂತಿಯ ಬಣ್ಣ ಮತ್ತು ಇಲ್ಲಿ ದೇವಿಯು 6 ಮುಖಗಳನ್ನು ಹೊಂದಿದ್ದಾಳೆ. ಸಾಧಕನು ಈಗ ಶಾಂತಿಯಲ್ಲಿ ಇರ್ತಾನೆ. ದೇವಿಯ 6 ಮುಖಗಳು ಪ್ರತಿಯೊಬ್ಬರು ಒಳಗಾಗುವ 6 ಗಾಢ ಬದಲಾವಣೆಗಳನ್ನ ಸೂಚಿಸುತ್ತೆ. ಅವಳು 6 ದೌರ್ಬಲ್ಯಗಳು ಮತ್ತು 6 ಆಂತರಿಕ ಶತ್ರುಗಳನ್ನ ಪ್ರತಿನಿಧಿಸ್ತಾಳೆ. ಹುಟ್ಟು, ಅಸ್ತಿತ್ವ, ಬೆಳವಣಿಗೆ, ಪರಿವರ್ತನೆ, ವಿಕಟನೆ ಮತ್ತು ಮಾಯವಾಗುವಿಕೆ. ಆ 6 ಬದಲಾವಣೆಗಳು. 6 ದೌರ್ಬಲ್ಯಗಳೆಂದರೆ ಹಸಿವು, ದಾಹ, ಭ್ರಮೆ, ವೃದ್ಧಕಾಲ ಮತ್ತು ಸಾವು. 6 ಶತ್ರುಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ತು ಮಸ್ತರಗಳು. ಯೋಗಿಗೂ ಕೂಡ ಇವು ಸವಾಲುಗಳಾಗಬಹುದು. ಅವು ಭಯವನ್ನು ಉಂಟು ಮಾಡಬಲ್ಲವು. ಅವು ಸಾಧಕನ ದುರ್ವರ್ತನೆಯಲ್ಲಿ ತೊಡಗುವಂತೆ ಮಾಡಬಹುದು. ಆಜ್ಞಾಚಕ್ರದಲ್ಲಿ ಧ್ಯಾನ ಮಾಡ್ತಿದ್ರೆ ಧ್ಯಾನ ಮತ್ತು ಸ್ತಬ್ಧತೆಯ ಬೀಜ ನಮ್ಮಲ್ಲಿ ಮೊಳಕೆಯೊಡೆಯುತ್ತೆ. ಹೊಸ ಹೊಸ ವಿಚಾರಗಳು ದೃಷ್ಟಿಯಿಂದ ಎಲ್ಲವೂ ಕಾಣಲು ಆರಂಭಿಸ್ತವೆ. ಅಂದ್ರೆ ನಾವು ಆಹಾರ ಸೇವನೆ ಅಥವಾ ಬಟ್ಟೆ ಧರಿಸುವುದು ಬೇಡ ಎಂದಲ್ಲ. ನಮಗೆ ಅಸಾಧಾರಣ ತಾಳ್ಮೆ ಮತ್ತು ಸಹನೆ ಉಂಟಾಗುತ್ತೆ. ಆರಂಭಕಾರರಾದ ನಮಗೆ ನಿರಂತರವಾಗಿ ಈ ವಿಶ್ವದ ತಾತ್ಕಾಲಿಕ ಸ್ವಭಾವವು ಅರಿವಾಗ್ತಾ ಹೋಗುತ್ತೆ. ನಾವು ನಮ್ಮ ಸ್ವಂತ ಆಸೆಗಳನ್ನು ಪೂರೈಸುವ ಬದಲು ನಮಗೆ ಮಹತ್ತರವಾದ ಪಾತ್ರವಿದೆ ಈ ವಿಶ್ವದಲ್ಲಿ ಅಂತ ಅರಿತೀವಿ. ಈ ಭಾವನೆಯು ನಮ್ಮ ಮನಸ್ಸಿನ ಗೊಂದಲವನ್ನ ನಿವಾರಿಸುತ್ತೆ. ಯಾವುದೇ ನಕಾರಾತ್ಮಕ ಭಾವನೆಗಳು ಮನಸ್ಸಿನಲ್ಲಿದ್ದರೂ ಆನಂದದ ಅಲೆಗಳು ಅವುಗಳನ್ನ ಕೊಚ್ಚಿಕೊಂಡು ಹೋಗ್ತವೆ. ನಿಸ್ವಾರ್ಥ ಸೇವೆಯು ನಿಸ್ವಾರ್ಥ ಆಸೆಗಳಿಗೆ ಎಳೆ ಮಾಡಿ ಕೊಡ್ತವೆ. ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ.